ಗುಡಿಬಂಡೆ ತಾಲೂಕು ಕಚೇರಿ ಮುಂದೆ ರೂಟ್ಸ್ ಫಾರ್ ಫ್ರೀಡಂ ಸಂಘಟನೆ ಹಾಗೂ ಜೀತ ವಿಮುಕ್ತರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ರಾಜ್ಯ ಸಂಚಾಲಕಿ ಜೀವಿಕಾ ರತ್ನಮ್ಮ, ಶತಮಾನಗಳಿಂದ ಸಾಮಾಜಿಕ ಅಸಮಾನತೆ ತಾಪಕ್ಕೆ ಸಿಕ್ಕಿ ದೇಶದ ಮೂಲ ನಿವಾಸಿಗಳಾದ ದಲಿತರು ನಾನಾ ರೀತಿಯ ಶೋಷಣೆಗೆ ಒಳಗಾಗುತ್ತಿದ್ದಾರೆ. ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನ ರಚಿಸಿ ಹಲವಾರು ಹಕ್ಕು ಒದಗಿಸಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬಂತೆ ಸಂದೇಶ ನೀಡಿದ್ದರು. ಆದರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಕಳೆದರೂ ಜೀತ ಪದ್ಧತಿ ಎಂಬ ಪಿಡುಗು ಇಂದಿಗೂ ಜೀವಂತವಾಗಿದೆ. ಜೀತ ಪದ್ಧತಿ ನಿರ್ಮೂಲನೆ ಮಾಡಲು ಹಗಲು ಇರುಳು ಶ್ರಮಿಸುತ್ತಿರುವ ಜೀತದಾಳುಗಳ ವಿಮೋಚನೆಗಾಗಿ ಪಣ ತೊಟ್ಟಿರುವ ರೂಟ್ಸ್ ಫಾರ್ ಫ್ರೀಡಂ ಸಂಘಟನೆಯ ಎಲ್ಲಾ ಜಾತಿಯ ಬಡವರು, ಜೀತದಾಳುಗಳು, ವಲಸೆ ಕಾರ್ಮಿಕರು, ಬಾಲ ಕಾರ್ಮಿಕರು, ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಪೌರ ಕಾರ್ಮಿಕರ ಹಕ್ಕುಗಳಿಗಾಗಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದರು. ಗುಡಿಬಂಡೆ ತಾಲೂಕಿನ ಹಾಲಿ ಜೀತದಾಳುಗಳಿಗಾಗಿ ದುಡಿಯುತ್ತಿರುವ 2021 ರಿಂದ 2023 ತನಕ 147 ಮಂದಿ ಜೀತದಾಳುಗಳನ್ನು ಬಿಡುಗಡೆಗೊಳಿಸಲು ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸಿ 3 ವರ್ಷ ಕಳೆದರೂ ಜಿಲ್ಲಾಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಸರ್ಕಾರದ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಹಾಗಾಗಿ ರೂಟ್ಸ್ ಫಾರ್ ಫ್ರೀಡಂ ಸಂಘಟನೆ ತಾಲೂಕಿನಲ್ಲಿ ಗುರುತಿಸಿರುವ ಜೀತದಾಳುಗಳಿಗೆ ಬಿಡುಗಡೆ ಪತ್ರಗಳು ಮತ್ತು ಬಿಡುಗಡೆಯಾದ ಜೀತ ವಿಮುಕ್ತರಿಗೆ ಸಮಗ್ರ ಪೂರ್ಣ ವಸತಿ ಒದಗಿಸಿ ಸರ್ಕಾರದ ಸೌಲಭ್ಯಗಳನ್ನು ಕಲ್ಪಿಸುವ ಜೊತೆಗೆ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸಲು ಗ್ರೇಡ್ 2 ತಹಸೀಲ್ದಾರ್ ತುಳಸಿ ಅವರಿಗೆ ಮನವಿ ಸಲ್ಲಿಸಿದರು. ಇದುವರೆಗೂ ಮನೆ ಕೊಟ್ಟಿಲ್ಲ, ಸೈಟ್ ಕೊಡ್ಬೇಕು ಅಂತಿದೆ, ಇದುವರೆಗೂ ಸೈಟ್ ಕೊಟ್ಟಿಲ್ಲ. ಪರಿಹಾರ ಏನ್ ಸಿಕ್ಕಿದೆ? 27,200 ರೂಪಾಯಿ ಬಿಟ್ರೆ ಇದುವರೆಗೂ ಕೂಡ ಯಾವುದೇ ಇಲಾಖೆಗಳ ವತಿಯಿಂದ ನಿಗಮಗಳಿಂದ ಸಾಲ ಸೌಲಭ್ಯಗಳು ಕೊಟ್ಟಿಲ್ಲ, ಸಹಾಯಧನ ಕೊಟ್ಟಿಲ್ಲ. ಮಹಿಳಾ ಸಂಘಗಳು, ಜೀತ ಕುಟುಂಬದ ಮಹಿಳೆಯರು ಏನ್ ಸ್ವಸಹಾಯ ಸಂಘಗಳು ರಚನೆ ಮಾಡ್ಕೊಂಡಿದ್ದಾರೆ, ಆ ಮಹಿಳೆಯರಿಗೆ ಏನಾದ್ರೆ ನಮ್ಮಲ್ಲಿ ಸೇರಿಸಬೇಕು, ಅವ್ರಿಗೂ ಕೂಡ ಒಂದು ಸಾಲ ಸೌಲಭ್ಯ ಕೊಡಿಸ್ಬೇಕು ಅಂತಿದೆ. ಇದುವರೆಗೂ ಕೂಡ ಅವ್ರಿಗೂ ಕೂಡ ಪಂಚಾಯತಿ ಲೆವೆಲ್ ಅಲ್ಲಿ ನೋಂದಣಿ ಮಾಡಿಸ್ಕೊಳ್ಳೋದಕ್ಕೆ ಯಾರು ಕೂಡ ಮುಂದೆ ಬಂದಿಲ್ಲ ಅಧಿಕಾರಿಗಳು. ನಾವು ಹೋದ್ರೆ ನಮ್ಮದೇ ಟಾರ್ಗೆಟ್ ಇದೆ, ನಿಮ್ಗೆ ಸೇರಿಸ್ಕೊಳ್ಳೋಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಈ ತರ ವಿಳಂಬ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಗಮನ ಕೊಡಬೇಕು. ಈ ವೇಳೆ ರೂಟ್ಸ್ ಫಾರ್ ಫ್ರೀಡಂ ಸಂಘಟನಾ ಜಿಲ್ಲಾ ಸಂಚಾಲಕ ಚಂದ್ರಪ್ಪ, ಗುಡಿಬಂಡೆ ತಾಲೂಕು ಸಂಚಾಲಕಿ ರೂಪಾ, ಶಿಡ್ಲಘಟ್ಟ ಸಂಚಾಲಕ ಮಂಜುನಾಥ್, ಗೌರಿಬಿದನೂರು ಸಂಚಾಲಕ ಕೃಷ್ಣಪ್ಪ, ಬಾಗೇಪಲ್ಲಿ ಸಂಚಾಲಕ ಪ್ರಕಾಶ್, ಒಕ್ಕೂಟದ ಅಧ್ಯಕ್ಷ ಅಶ್ವತ್ಥಪ್ಪ, ಮಹಿಳಾ ಅಧ್ಯಕ್ಷೆ ಅನಿತಾ, ಉಪಾಧ್ಯಕ್ಷ ಆದಿನಾರಾಯಣಪ್ಪ ಸೇರಿದಂತೆ ಜೀತದಾಳುಗಳು ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.